ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ಗನ್ ರಾಜಕೀಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ ಪ್ರಕರಣ ಕೇಂದ್ರ ಸಚಿವ ವಿ ಸೋಮಣ್ಣ ಈಗ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಮಾತನಾಡಿದ್ದಾರೆ. ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದಲ್ಲಿ ವಿ ಸೋಮಣ್ಣನವರು ರೆಡ್ಡಿ ಅವರನ್ನ ಭೇಟಿಯಾಗಿದ್ದಾರೆ. ಗಲಾಟೆಯ ಬಗ್ಗೆ ರೆಡ್ಡಿ ಬಳಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ವಿರುದ್ಧ ಈ ಸಂದರ್ಭದಲ್ಲಿ ಸೋಮಣ್ಣ ಬಳಿ ಕಿಡಿಕಾರಿದ್ದಾರೆ. ಈ ಪಾಪದ ಕೃತ್ಯಕ್ಕೆ ಅವರೇ ಹೊಣೆಗಾರರು ಅಂತ ಹೇಳಿದ್ದಾರೆ. ವಾಲ್ಮೀಕಿ ಹೆಸರಿನಲ್ಲಿ ಪಾಪದ ಕೃತ್ಯವನ್ನ ಮಾಡಿದ್ದೀರಿ, ದ್ವೇಷದಿಂದ ಕುಟುಂಬ ನಾಶಕ್ಕೆ ಹೊರಟಿರೋದು ಸರಿಯಲ್ಲ. ಕೇಂದ್ರ ಸಚಿವ ಸೋಮಣ್ಣ ಗಾಲಿ ಜನಾರ್ದನ್ ರೆಡ್ಡಿ ಭೇಟಿಯ ಬಳಿಕ ನಾರಾ ಭರತ್ ರೆಡ್ಡಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ, ಕಿಡಿ ನುಡಿದಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸೋಮಶೇಖರ್ ರೆಡ್ಡಿ ಇದ್ದಾರೆ, ಗಾಲಿ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಇವತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿ ಮಾಡಿದರು. ಬಳ್ಳಾರಿಯ ಬ್ಯಾನರ್ ಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಂಡ್ರು. ಎಕ್ಸಾಕ್ಟಾಗಿ ಏನಾಯಿತು ಅನ್ನೋದರ ವಿವರವನ್ನು ಪಡೆದುಕೊಂಡು ಗಾಲಿ ಜನಾರ್ದನ್ ರೆಡ್ಡಿ ಭೇಟಿಯ ಬಳಿಕ ಬಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರ ವರ್ತನೆಯ ವಿರುದ್ಧ, ಅವರು ನಡೆದುಕೊಂಡಂತಹ ರೀತಿಯ ವಿರುದ್ಧ, ದ್ವೇಷ ರಾಜಕಾರಣದ ವಿರುದ್ಧ ವಿ ಸೋಮಣ್ಣ ಅವರು ವಾಗ್ದಾಳಿ ನಡೆಸಿದ್ದಾರೆ. ಅವರೇನು ಕೇಳಿರಲ್ಲ ಇವರು, ನೀವೇ ಕುಣ್ಕೊಂಡು ನಾವೇನೋ ಮಾಡಬೇಕು ಅಂತ ಹೋಗಿ ಅಲ್ಲಿ ಹೋಗಿದ್ದು ನಿಮಗೆ ಇದು ಮುಳ್ಳಾಗಿದೆಯೇ ವಿನ ಪ್ರಾಯಶ ಈ ಮುಳ್ಳಿಗೆ, ಈ ಪಾಪಕ್ಕೆ ನೀವು ಹೊಣೆಗಾರರಾಗಿದ್ದೀರಿ. ಈ ಹೊಣೆಗಾರಿಕೆಯನ್ನು ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರೋದಿಲ್ಲ. ಒಂದು, ನಾನು ಯಾರ ಸತೀಶ್ ರೆಡ್ಡಿ, ಯಾರವನು ಭರತ್ ರೆಡ್ಡಿ, ಯಾರು ಇವರೆಲ್ಲ, ನಾವೆಲ್ಲ ಬಂದಿದ್ದೀವಿ, ವಾಪಸ್ ಹೋಗಬೇಕು, ಯಾರ ಮನೆ ಆಸ್ತಿನೂ ಅಲ್ಲ. ಹಾಗಂದ್ಬಿಟ್ಟು ದ್ವೇಷದ ರಾಜಕಾರಣವನ್ನು ಬೆಳಗ್ಗೆ ಅವ್ರು 6:30 7 ಗಂಟೆಗೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಿಟ್ಟರೆ ರಾತ್ರಿ 7 ಗಂಟೆ 8 ಗಂಟೆ ಬಂದು ತನ್ನ ಕ್ಷೇತ್ರ ಆಯಿತು ತಾನಾಯಿತು ಅಂತ ಇರುವಾಗ ಕಾಲು ಕೆರ್ಕೊಂಡು ತಾವೇ ಜಗಳಕ್ಕೆ ಬಂದು ಪುತ್ಥಳಿ ಇರೋದು ಜಾಗಕ್ಕೂ ಇಲ್ಲಿಗೂ ಸುಮಾರು ನಮ್ಮ 350 400 ಮೀಟ್ರ್ ಇರುವಾಗ ಏನಕ್ಕೋಸ್ಕರ ಇಲ್ಲಿ ಉದ್ದೇಶ ಮಾಡಿದ್ರಿ? ನಿಮ್ಮ ಕುತಂತ್ರ ಏನು? ನಿಮ್ಮ ಪಾಪದ ಕೃತ್ಯ ಎಲ್ಲಿಗೆ ಅಂತ್ಯ ಆಗಬೇಕಾಗಿತ್ತು? ಏನಾದರೂ ಅವತ್ತು ರಾಮುಲು ಅವರು ಬಂದು ಮಧ್ಯದಲ್ಲಿದ್ದಾಗಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ಬರು ಬರಲಿಲ್ಲ ಅಂದರೆ ಜನಾರ್ದನ್ ರೆಡ್ಡಿಯವ್ರ ಪರಿಸ್ಥಿತಿ ಏನಾಗ್ತಾಯಿತ್ತು? ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾಯಿತ್ತು? ಈ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರ. ನೀವು ಮಾಡ್ತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ್ತ ಇವತ್ತು ನಿಮ್ಗೆ ಕೊಡಲೇಬೇಕಾಯ್ತದೆ. ನನಗನ್ನಿಸ್ತದೆ ಈ ಥರದ ಸನ್ನಿವೇಶಗಳು ನನ್ನ 48 49 ವರ್ಷದ ರಾಜಕಾರಣದಲ್ಲಿ ನಾನು ಕೂಡ 2 ಬಾರಿ ಕಾರ್ಪೊರೇಟರ್ ಆಗಿದ್ದೀನಿ, 5 ಬಾರಿ ಶಾಸಕನಾಗಿದ್ದೀನಿ, 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೀನಿ, 6 ಬಾರಿ ಮಂತ್ರಿ ಆಗಿದ್ದೀನಿ, ಪಾರ್ಲಿಮೆಂಟ್ಗೆ ಹೋಗಿದ್ದೀನಿ. ಪಾರ್ಲಿಮೆಂಟ್ನಲ್ಲೂ ಕೂಡ ಇವತ್ತು ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದು ಇಡೀ ವಿಶ್ವವನ್ನು ಸುತ್ತಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮ ನಡವಳಿಕೆ, ನಿಮ್ಮ ದುರಹಂಕಾರ, ನಿಮ್ಮಲ್ಲಿರ್ತಕ್ಕಂಥ ವೆಂಜನ್ಸು, ದ್ವೇಷ, ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ಆ ದ್ವೇಷವನ್ನು ನೀವು ಈ ರೀತಿ ಈಗಾಗಲೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ನಾರಾ ಭರತ್ ರೆಡ್ಡಿ ವಿರುದ್ಧ ಗಂಭೀರವಾಗಿ ಆರೋಪಿಸಿದ್ದಾರೆ. ನನ್ನನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಗಲಾಟೆ ಆಯಿತು ಅಂತ ಹೇಳಿ ಇಡೀ ಬಿಜೆಪಿ ಬೆನ್ನಿಗೆ ನಿಂತಿದೆ. ಗಾಲಿ ಜನಾರ್ದನ್ ರೆಡ್ಡಿ ಅವರ ಬೆನ್ನಿಗೆ ವಿ ಸೋಮಣ್ಣನವರು ಕೂಡ ಭೇಟಿ ಕೊಟ್ಟು ಮಾತನಾಡಿದ್ದಾರೆ.